ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಪಾರ್ಟ್ 12. ಬೆಳಗ್ಗೆ ಜಾಗೋಗಿ ಮನೆಗೆ ಬಂದೆ, ನಮ್ಮ ಹುಡುಗಿ ಮೆಸೇಜ್ ಮಾಡಿದ್ಲು, ಮುದ್ದು ಫೀವರ್ ಬಂದಿದೆ, ಟೆಂಪರೇಚರ್ 102 ಇದೆ ಅಂತ. ಚಿನ್ನು ಯಾಕೇನಾಯ್ತು ಗೊತ್ತಿಲ್ಲ, ಬೆಳಗ್ಗೆ ಎದ್ದಾಗಿಂದ ಫೀವರ್ ಇದೆ ಅಂದ್ಲು. ಹೆಂಗ್ ಬಂತು? ಔಟ್ಸೈಡ್ ಏನಾದ್ರು ತಿಂದ್ಯಾ? ರಾತ್ರಿ ಏನ್ ತಿಂದ? ನೀರೆಲ್ಲಾದ್ರೂ ಕುಡಿದ್ಯಾ ಅಂತ ತುಂಬಾ ಕ್ವಶನ್ಸ್ ಕೇಳ್ದೆ. ಮನೆಯಲ್ಲೇ ಇದ್ದೆ, ಔಟ್ಸೈಡ್ ಅಲ್ಲಿ ಹೋಗಿಲ್ಲ ಅಂದ್ಲು. ಸರಿ, ನಿಂಗೆ ತುಂಬಾ ರೆಸ್ಟ್ ಅವಶ್ಯಕತೆ ಇದೆ, ರೆಸ್ಟ್ ಮಾಡು ಅಂದ. ಸರಿ ಮುದ್ದು ಅಂದ್ಲು. ಅಮ್ಮಗೆ ಹೇಳು ತುಳಸಿ ಕಷಾಯ ಮಾಡ್ಕೊಡೋದಕ್ಕೆ, ಕುಡಿದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು, ಇದನ್ನ ಕುಡಿದು ಮಲ್ಗು, ಓಕೆನಾ, ಮಿಸ್ ಯು ಅಂತ ಮೆಸೇಜ್ ಮಾಡ್ದೆ. ಬೆಳಗ್ಗೆ 9 ಗಂಟೆ ಮೆಸೇಜ್ ಮಾಡ್ದೆ, ಕಷಾಯ ಕುಡಿದ್ಯಾ ಅಂದೆ. ಇಲ್ಲ ಮುದ್ದು ಅಂದ್ಲು. ಯಾಕೆ ಚಿನ್ನು, ಕುಡಿಯಕ್ಕಾಗಲ್ವಾ? ಕಸರ ಇರುತ್ತೆ, ವಾಮಿಟ್ ಬರೋ ತರ ಆಗುತ್ತೆ, ನಾವೀಗ ಹಾಸ್ಪಿಟಲ್ಗೆ ಹೋಗ್ತಿದೀವಿ ಅಂದ್ಲು. ಸರಿ, ಹುಷಾರಾಗಿ ಹೋಗು, ಮಿಸ್ ಯು, ಇಡ್ಲಿ ಏನಾದ್ರು ತಿನ್ಕೊಂಡೋಗು, ಓಕೆನಾ? ಆ ಮುದ್ದು ಸರಿ, ನಾನು ಆಮೇಲೆ ಟೆಕ್ಸ್ಟ್ ಮಾಡ್ತೀನಿ ಅಂದ್ಲು. ನಮ್ಮ ಹುಡ್ಗಿಗೆ ಯಾಕೆ ಜ್ವರ ಬಂತು ದೇವ್ರೆ, ಬೇಗ ವಾಸಿ ಮಾಡು ಪ್ಲೀಸ್, ಅವಳನ್ನ ನೋಡ್ಬೇಕು ಅನ್ಸ್ತಿದೆ, ನಾನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅನ್ಸ್ತಿದೆ, ನನ್ನ ಕೈಯಾರ ಅವಳಿಗೆ ಊಟ ತಿನ್ಸ್ಬೇಕು ಅನ್ಸ್ತಿದೆ. 11 ಗಂಟೆಗೆ ಮತ್ತೆ ಮೆಸೇಜ್ ಮಾಡಿದೆ, ಹಾಸ್ಪಿಟಲ್ ಇಂದ ಬಂದ, ಏನ್ ಹೇಳಿದ್ರು, ಟ್ಯಾಬ್ಲೆಟ್ ಕೊಟ್ರ, ತಿಂದ್ಯಾ, ಈಗ ಫೀಲ್ ಬೆಟರ್ ಅಂದೆ. ಹಾ, ಹೋಗ್ ಬಂದೆ, ಟ್ಯಾಬ್ಲೆಟ್ ತಿಂದು ಮಲ್ಗಿದ್ದೀನಿ ಅಂದ್ಲು. ಸರಿ ಮಲ್ಕೋ, ಬಿಸಿನೀರ್ ಮಾತ್ರನೇ ಕುಡಿ ಉಮ್ಮ ಅಂದೆ. ಮತ್ತೆ 2 ಗಂಟೆಗೆ ವಿಡಿಯೋ ಕಾಲ್ ಮಾಡಿದೆ, ಫೀಲಿಂಗ್ ಬೆಟರ್, ಮುದ್ದು ಈಗ ಊಟ ಮಾಡಿ ಟ್ಯಾಬ್ಲೆಟ್ ತಿಂದೆ ಅಂದ್ಲು. ಸರಿ ಮಲ್ಕೋ ಅಂದ. ಸಂಜೆ ಆಯ್ತು, ಮತ್ತೆ ಮೆಸೇಜ್ ಮಾಡಿದೆ, ಹೇಗಿದೆ ಚಿನ್ನು ಅಂದೆ. ಹಾ, ವಾಸಿ ಆಯ್ತು ಮುದ್ದು ಅಂದ್ಲು. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಕ್ತು, ಮುದ್ದು ಐ ಆಮ್ ಸಾರಿ ಅಂದ್ಲು. ಯಾಕೆ ಚಿನ್ನು ಅಂದೆ. ಫೀವರ್ ಅಂತ ಸುಮ್ಮನೆ ಹೇಳ್ದೆ, ನೀನ್ ಹೆಂಗ್ ಕೇರ್ ಮಾಡ್ತೀಯ ಅಂತ ತಿಳ್ಕೊಳಕ್ಕೆ ಅಂದ್ಲು. ನನ್ ಲವ್ ಟೆಸ್ಟ್ ಮಾಡ್ತಿದ್ಯಾ? ತುಂಬಾ ಕೋಪ ಬಂತು, ಆಂಗ್ರಿ ಎಮೋಜಿ ಹಾಕ್ದೆ. ಮುದ್ದು ಸಾರಿ ಕಣೋ, ನೆಕ್ಸ್ಟ್ ಟೈಮ್ ಮಾಡಲ್ಲ ಅಂದ್ಲು. ಜ್ವರ ಅವಳಿಗೆ ಬರೋ ಬದಲು ನನಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೋತಿದ್ದೆ. ಲವ್ ಅಂಡ್ ಕೇರ್ ಟೆಸ್ಟ್ ಅಂತ ಇದೇ ತರ ತುಂಬಾ ಸ್ಟೋರೀಸ್ ಇವೆ. ಯಾರೆಲ್ಲ ಲವ್ ಅಲ್ಲಿ ಇದಿರೋ ಅವರು ಸಿಂಗಲ್ಸ್ ಗೆ ಶೇರ್ ಮಾಡಿ ಹೇಳಿ, ಮಗ ಲವ್ ಅಲ್ಲಿ ಬಿದ್ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ.